ಹೊಗೆ, ಎಲ್ಲೆಲ್ಲೂ ಹೊಗೆ. ಕಾರ್ಖಾನೆಗಳ ಹಾವಳಿ ಆ ಜನರ ಬದುಕಿಗೆ ಹೊಗೆ ಬಿಡ್ತಾ ಇದೆ. ಕಾರ್ಖಾನೆಗಳ ಜೊತೆ ಸೇರಿ ಅಧಿಕಾರಿಗಳು ಆಡ್ತಾ ಇರೋ ಕಳ್ಳಾಟದಿಂದ ಸ್ಥಳೀಯರು ದಿಕ್ಕೆಟ್ಟಿದ್ದಾರೆ. ಅಷ್ಟಕ್ಕೂ ಆ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅಂತ ತೋರಿಸ್ತೀವಿ ನೋಡಿ. ಕಾರ್ಖಾನೆಗಳಿಂದ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಇಲ್ಲಿರ್ತಕ್ಕಂಥ ರೈತರಿಗೆ ಬೆಳೆಯಕ್ಕಾಗಲ್ಲ ಸರ್. ಒಂದಲ್ಲ ಎರಡಲ್ಲ, ಕೊಪ್ಪಳ ಜಿಲ್ಲೆಯಲ್ಲಿ 100ಕ್ಕೂ ಹೆಚ್ಚು ಕಾರ್ಖಾನೆಗಳಿವೆ. ಈ ಪೈಕಿ ಸ್ಪಾಂಜ್, ಐರನ್ ಕಾರ್ಖಾನೆಗಳ ಹೊಗೆಯಿಂದಾಗಿ ಕೊಪ್ಪಳ ತಾಲೂಕಿನ ಗಿಣಿಗೇರ, ಅಲ್ಲಾನಗರ, ಬಸಾಪುರ, ಹಾಲುವರ್ತಿ, ಹಿರೇಬಗನಾಳ ಗ್ರಾಮಸ್ಥರು ತತ್ತರಿಸಿದ್ದಾರೆ. ಈ ಮಧ್ಯೆ ಬಸಾಪುರ ಗ್ರಾಮದ ಬಳಿ ಬಲ್ಡೋಟಾ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ ಫ್ಯಾಕ್ಟರಿ ತಲೆ ಎತ್ತುತ್ತಿರೋದು ಆಕ್ರೋಶ ಹುಟ್ಟಿಸಿದೆ. ಹಾಲುವರ್ತಿ ಗ್ರಾಮದ ಸುತ್ತ 10ಕ್ಕೂ ಹೆಚ್ಚು ಫ್ಯಾಕ್ಟರಿಗಳಿದ್ದು, ನಿನ್ನೆ ವಾಯುಮಾಲಿನ್ಯ ತಪಾಸಣಾ ವಾಹನಗಳು ಗ್ರಾಮದ ಬಳಿ ಬಂದಿದ್ವು. ವಾತಾವರಣದಲ್ಲಿನ ನೈಟ್ರೋಜನ್, ಅಮೋನಿಯಾ, ಬೆನ್ಸಿನ್, ಡಸ್ಟ್ ಅನಲೈಸರ್, ಓಝೋನ್ ಟೆಸ್ಟ್ ಮಾಡಿದ್ರು. ಕೊಪ್ಪಳ ತಾಲೂಕಿನ ಹಾಲುವರ್ತಿ ಗ್ರಾಮಕ್ಕೆ ಹಾಲುವರ್ತಿ ಗ್ರಾಮಕ್ಕೆ ವಾಹನ ಬಂದರೂ ಕೂಡ ಇಲ್ಲಿರ್ತಕ್ಕಂಥ ಬಹುತೇಕ ಫ್ಯಾಕ್ಟರಿಗಳ ಪ್ರೊಡಕ್ಷನ್ ಕೆಲಸ ಈಗ ನಿಂತಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಬೋರ್ಡ್ ಏನು ಒಂದು ವಾಹನವನ್ನು ಕಳಿಸಿದೆ, ಅದರ ಕೆಲಸ ಇಲ್ಲಿರ್ತಕ್ಕಂಥ ವಾತಾವರಣ ಜೊತೆಗೆ ಎಷ್ಟು ಪ್ರಮಾಣದ ಹೊಗೆಯನ್ನು ಕಾರ್ಖಾನೆಗಳಿಂದ ಹೊರಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಾಗಿಯೇ ಇಲ್ಲಿ ಒಂದು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಬೋರ್ಡ್ನಿಂದ ವಾಹನ ಬಂದಿರತಕ್ಕಂಥದ್ದು. ಆದರೆ ಇಲ್ಲಿ ಅಧಿಕಾರಿಗಳು ಮೊದಲೇ ಈ ಒಂದು ಕಾರ್ಖಾನೆಗಳ ಮಾಲೀಕರಿಗೆ ತಿಳಿಸಿದ್ರ ಅನ್ನೋ ಅನುಮಾನವೂ ಈಗ ಇರ್ತಕ್ಕಂಥದ್ದು. ಹಾಲುವರ್ತಿ ಸುತ್ತಮುತ್ತ ಇರತಕ್ಕಂಥ ಬಹುತೇಕ ಕಾರ್ಖಾನೆಗಳು ಈಗ ಬಂದಾಗಿರ್ತಕ್ಕಂಥದ್ದು. ವಿಷಯ ಏನಂದ್ರೆ, ನಿನ್ನೆ ವಾಹನಗಳು ಬರುತ್ತಿದ್ದಂತೆ ಹಾಲುವರ್ತಿ ಸುತ್ತಲಿನ ಕಾರ್ಖಾನೆಗಳಲ್ಲಿನ ಹೊಗೆ ಕಡಿಮೆಯಾಗಿತ್ತು. ಕೆಲ ಕಾರ್ಖಾನೆಗಳ ಪ್ರೊಡಕ್ಷನ್ ಬಂದಾಗಿತ್ತು. ಅಧಿಕಾರಿಗಳು ಮೊದಲೇ ಕಾರ್ಖಾನೆ ಮಾಲೀಕರಿಗೆ ವಿಷಯ ಮುಟ್ಟಿಸಿದ್ದಾರೆ ಅಂತ ರೈತರು ಆರೋಪಿಸಿದ್ರು. ಅಧಿಕಾರಿಗಳಿಗೂ ಕರೆ ಮಾಡಿ ತರಾಟೆ ತಗೊಂಡ್ರು. ಈ ರೈತರು ನಾವೇನು ಮಾಡ್ಬೇಕು ಹೇಳ್ರಿ? ಇದನ್ನು ಪ್ರತಿದಿನ ನಾವು ಅನೇಕ ಇದು ಹೊಲ ಕೊಟ್ಟದ್ದು ನಿಜ, ಟೆಕ್ನಾಲಜಿ ಯೂಸ್ ಮಾಡ್ತಾರಂತ ಹೇಳ್ತಾರೆ ನಿಜ. ಬಟ್ ಇದು ಪರ್ಮಿಷನ್ ಸಿಕ್ಕ ಮೇಲೆ ಯಾವುದು ಟೆಕ್ನಾಲಜಿ ಯೂಸ್ ಮಾಡಂಗಿಲ್ಲ ಅವರು. ಅದ್ರ ಸಲುವಾಗಿ ಅದೇ ಸಮಸ್ಯೆ ಸರ್. ನಿನ್ನೆ ಸೈಲೆಂಟ್ ಆಗಿದ್ದ ಕಾರ್ಖಾನೆಗಳು ವಾಯು ಮಾಲಿನ್ಯ ತಪಾಸಣೆ ವಾಹನಗಳು ತೆರಳುತ್ತಿದ್ದಂತೆ ಅಬ್ಬರಿಸ್ತಿವೆ. ಎಂದಿನಂತೆ ಹೊಗೆ ಉಗುಳೋದು ಆರಂಭವಾಗಿದೆ. ಫ್ಯಾಕ್ಟರಿಗಳಿಗೆ ಅಧಿಕಾರಿಗಳು ಕೂಡ ಬೆಂಬಲವಾಗಿ ನಿಂತಿದ್ದು ರೈತರನ್ನ ಕಂಗಾಲು ಮಾಡಿದೆ. ಫ್ಯಾಕ್ಟರಿಗಳ ಹಾವಳಿಯಿಂದ ಕೊಪ್ಪಳ ಜನರು ದಿಕ್ಕೆ ತೋಚದಂತಾಗಿದ್ದಾರೆ. ಶಿವಕುಮಾರ್ ಪತ್ತಾರ್, TV9 ಕೊಪ್ಪಳ.